ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಪವರ್ ಫೈಟ್ಗೆ ಕೈ ನಾಯಕ ಮಾಜಿ ಸಚಿವ KN ರಾಜಣ್ಣ ಮೆಗಾ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ಕಳೆದ 2.5 ವರ್ಷದಿಂದನೂ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿರುವಂತಹ ಮಾಜಿ ಸಚಿವ KN ರಾಜಣ್ಣ ಮೆಗಾ ಟ್ವಿಸ್ಟ್ ಕೊಟ್ಟಿದ್ದಾರೆ. CM ಕುರ್ಚಿ ಬಿಡಲಿಕ್ಕೆ ಸಿದ್ಧರಿದ್ದಾರಾ ಸಿದ್ದರಾಮಯ್ಯನವರು? ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅಚ್ಚರಿ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿದರೆ ಅಧಿಕಾರ ಬಿಡಲಿಕ್ಕೆ CM ಸಿದ್ಧರಿದ್ದಾರೆ, ಅಧಿಕಾರದಲ್ಲಿ ಮುಂದುವರಿಯಲು ಕೂಡ ಅವರು ರೆಡಿ ಇದ್ದಾರೆ. ಇದು ರಾಜಣ್ಣವರ ಹೇಳಿಕೆ. ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದನ್ನು CM ಪಾಲಿಸ್ತಾರೆ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಹೈಕಮಾಂಡ್, ಅವ್ರು ಹೇಳಿದ್ದನ್ನು ಕೇಳಲೇಬೇಕು. ಇಲ್ಲಿ ರಾಜಣ್ಣ ಒಂದು ಕಡೆ ಈಗ ಈ ಥರ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರೋದಾದರೆ, ಈಗ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಈ ಥರ ಒಂದಿಷ್ಟು ಚರ್ಚೆ ನಡೆದಿದೆಯಾ? ರಾಹುಲ್ ಸೂಚನೆಯನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ರಾಹುಲ್ ತೀರ್ಮಾನದಂತೆ ನಡೆಯೋಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅಂತ ರಾಜಣ್ಣ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳ ಅಚ್ಚರಿ ಆಗ್ತಾ ಇದೆ KN ರಾಜಣ್ಣ ಅವರ ಹೇಳಿಕೆಗಳು. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಭಾಳ ಅತ್ಯಾಪ್ತರಾಗಿರುವಂಥವ್ರು ಇವರು. ಹೋಗಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ ನಲ್ಲಿ ಏನು ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತೆ ರಾಜ್ಯ ಜನರಿಗೆ ಒಳ್ಳೇದು ಅಂತಕ್ಕಂಥ ಭಾವನೆ ಮೊದಲಿನ ಅವರು ವ್ಯಕ್ತಪಡಿಸಿದ್ದಾರೆ, ನಾನು ವ್ಯಕ್ತಪಡಿಸಿದ್ದೀನಿ. ಮತ್ತೊಮ್ಮೆ ಅಲ್ಲಿ ಹೈಕಮಾಂಡ್ ನಮ್ಮ ಮುಖಂಡರುಗಳಿಗೆ ಮನವರಿಕೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ, ಅದು ನಾನು ಸ್ವಾಗತನೂ ಕೂಡ ಮಾಡ್ತೇನೆ. ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ, ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರದು. ಎಷ್ಟು ದಿವಸ ಗೊಂದಲ ಮುಂದುವರಿಯುತ್ತೆ, ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಫಾರ್ ದಿ ಪಾರ್ಟಿ ಆಸ್ ವೆಲ್ ಆಸ್ ದಿ ಗವರ್ನೆನ್ಸ್. ಸೊ ಫಾರ್ ದಟ್ ರೀಸನ್ ಅದನ್ನ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ ಒತ್ತಾಯ ಮೊದಲಿಂದ ನಾನು ಮಾಡ್ತೇನೆ. ಇವತ್ತು ಮತ್ತೊಮ್ಮೆ ಹೈಕಮಾಂಡ್ ಹೈಕಮಾಂಡ್ ನಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರುಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಾನು ಕೂಡ ದೆಹಲಿಗೆ 4ರ ನಂತರ ಹೋಗ್ತೇನೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ ನಲ್ಲಿ ಏನು ಗೊಂದಲ ಇದೆ